ಆತ್ಮೀಯರೇ, ನಾವಿವಾಗ ತಮಿಳುನಾಡಿನ ಭವಾನಿ ಅಣೆಕಟ್ಟಿಗೆ ಬಂದಿದ್ದೇವೆ. ಇದು ಈರೋಡ್ ಜಿಲ್ಲೆಯ ಸತ್ಯಮಂಗಲದ ಭಾಳ ಸಮೀಪದಲ್ಲಿರ್ತಕ್ಕಂಥ ಒಂದು ಅಣೆಕಟ್ಟು, ಮಣ್ಣಿನಿಂದ ಕಟ್ಟಿರುವಂಥ ಅಣೆಕಟ್ಟು. ಸ್ವತಂತ್ರ ನಂತರದಲ್ಲಿ ಮೊಟ್ಟ ಮೊದಲಿಗೆ ನೀರಾವರಿ ಯೋಜನೆಗೆ ಕಟ್ಟಿದಂಥ ಅಣೆಕಟ್ಟು ಅಂದರೆ ಇದೇ ಭವಾನಿ ಅಣೆಕಟ್ಟು. 1948ನೇ ಇಸ್ವಿನಲ್ಲಿ ಈ ಅಣೆಕಟ್ಟನ್ನು ಕಟ್ಟಿಸೋದಕ್ಕೆ ಪ್ರಾರಂಭಿಸ್ತಾರೆ. 1955ರಲ್ಲಿ ಅಣೆಕಟ್ಟು ಪೂರ್ಣಗೊಳ್ಳುತ್ತೆ. ನೋಡಿ, ಭಾರತದಲ್ಲಿಯೇ ಮಣ್ಣಿನಲ್ಲಿ ಕಟ್ಟಿರುವಂತಹ ಅತಿ ದೊಡ್ಡ ಅಣೆಕಟ್ಟು, ಮೊದಲ ಅಣೆಕಟ್ಟು ಅಂದರೆ ಇದೇ ಭವಾನಿ ಅಣೆಕಟ್ಟು ಅಂತ. ನಿಜವಾಗ್ಲೂ ಈ ಭವಾನಿ ಅಣೆಕಟ್ಟು ಭಾಳ ಸುಂದರವಾಗಿದೆ. ಹಾಗೆ ಮಕ್ಕಳಿಗೆ ಆಡೋದಕ್ಕೂ ಕೂಡ 15 ಎಕರೆಯಲ್ಲಿ ಉದ್ಯಾನವನ್ನು ಕೂಡ ಮಾಡಿದ್ದಾರೆ. ಕೆ ಕಾಮರಾಜನ್ ಅನ್ನೋರು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಾರೆ. 1955ರಲ್ಲಿ ಅವರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ನಿಜವಾಗ್ಲೂ ಆ ಒಂದು ಯೋಜನೆ ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಭವಾನಿ ಅಣೆಕಟ್ಟಿಗೆ ಅಣೆಕಟ್ಟು ಕಟ್ಟಬೇಕು ಅಂತ ಯೋಜನೆ ಇತ್ತು. ಆದರೆ ಸ್ವತಂತ್ರ ನಂತರ ಇದೆಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರಿರುವಂತಹದ್ದು, ಮದ್ರಾಸಿನ ಕನ್ನಡಿಗರ ಪ್ರದೇಶ ಇದು. ಹಾಗಾಗಿ ಈ ಅಣೆಕಟ್ಟು ಇಲ್ಲಿಯೂ ಕೂಡ ಈ ಬಹಳಷ್ಟು ಕನ್ನಡಿಗರಿರುವ ಪ್ರದೇಶ. ಈ ನೀರು ಭಾಳಷ್ಟು ಉಪಯೋಗವೂ ಕೂಡ ಆಗ್ತಾ ಇರುವಂತಹ ಒಂದು ಬೇಸಿಗೆಯಲ್ಲೂ ಕೂಡ ನೀರು ಹರಿತಾ ಇದೆ ಈ ಒಂದು ಭವಾನಿ ಅಣೆಕಟ್ಟಿನಲ್ಲಿ. ಈ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ನಮಸ್ಕಾರ ಆತ್ಮೀಯರೇ.